ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ 3 ಪಂದ್ಯಗಳ ಏಕದಿನ ಸರಣಿಯು ನಡೆಯುತ್ತಿದೆ. ಮೊದಲನೇ ಪಂದ್ಯದಲ್ಲಿ ಭಾರತ ತಂಡವು 17 ರನ್ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ. ಈ ಪಂದ್ಯವು ರಾಂಚಿಯಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಮಾರ್ಕ್ರಮ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡಿದ್ದರು. ಹೀಗಾಗಿ ಭಾರತವು ಮೊದಲು ಬ್ಯಾಟಿಂಗ್ಗೆ ಇಳಿಯಲ್ಪಟ್ಟಿತು. ಭಾರತವು ತನ್ನ 50 ಓವರ್ಗಳ ಕೋಟಾದಲ್ಲಿ 8 ವಿಕೆಟ್ ಕಳೆದುಕೊಂಡು 349 ರನ್ಗಳನ್ನು ಪೇರಿಸಿತು. ಭಾರತದ 349 ರನ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಭರ್ಜರಿಯಾದ ಶತಕ ಮತ್ತು KL ರಾಹುಲ್ ಅವರ ಭರ್ಜರಿಯಾದ ಅರ್ಧ ಶತಕದ ನೆರವಿನಿಂದ ಭಾರತ ತಂಡವು 349 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಹಾಗಾದರೆ ಭಾರತವು ಯಾವ ರೀತಿ ಬ್ಯಾಟಿಂಗ್ ಮಾಡಿತು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಭಾರತದ ಪರ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಇನ್ನಿಂಗ್ಸ್ ಅನ್ನು ಆರಂಭಿಸಿದರು. ಆದರೆ ಕೇವಲ 25 ರನ್ ಪೇರಿಸುವಷ್ಟರಲ್ಲಿ ಭಾರತದ ಮೊದಲನೇ ವಿಕೆಟ್ ಪತನವಾಯಿತು. ಅದು ಯಶಸ್ವಿ ಜೈಸ್ವಾಲ್ ಅವರ ರೂಪದಲ್ಲಿ. ಹೌದು, ಕೇವಲ 18 ರನ್ ಗಳಿಸಿ ಯಶಸ್ವಿ ಜೈಸ್ವಾಲ್ ಅವರು ವಿಕೆಟ್ ಒಪ್ಪಿಸಿದರು. ಅದು ನಾಂಡ್ರೆ ಬರ್ಗರ್ ಅವರ ಬೌಲಿಂಗ್ ನಲ್ಲಿ ಡಿಕಾಕ್ ಅವರಿಗೆ ಕ್ಯಾಚ್ ನೀಡುವುದರ ಮುಖಾಂತರ ಯಶಸ್ವಿ ಜೈಸ್ವಾಲ್ ಅವರು ಕ್ರೀಸ್ ಬಿಟ್ಟು ಹೊರನಡೆದರು. ಈ ಹಂತದಲ್ಲಿ ಭಾರತದ ಬೃಹತ್ ಮೊತ್ತಕ್ಕೆ ಕಾರಣಕರ್ತರಾದ ಭಾರತದ ಅನುಭವಿ ಬ್ಯಾಟ್ಸ್ಮನ್ ಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಭರ್ಜರಿಯಾದ ಜೊತೆಯಾಟವನ್ನು ಆಡಿದರು. ಈ ಇಬ್ಬರ ಜೋಡಿ 137 ರನ್ಗಳ ಭರ್ಜರಿ ಜೊತೆಯಾಟ ಆಡುವುದರ ಮುಖಾಂತರ ಭಾರತವು ಬೃಹತ್ ಮೊತ್ತವನ್ನು ಪೇರಿಸಲು ಕಾರಣವಾಯಿತು. ರೋಹಿತ್ ಶರ್ಮಾ ಅವರು 5 ಬೌಂಡರಿ ಮತ್ತು 3 ಭರ್ಜರಿ ಸಿಕ್ಸರ್ಗಳೊಂದಿಗೆ 51 ಎಸೆತಗಳಲ್ಲಿ 57 ರನ್ ಗಳಿಸಿ ಮಾರ್ಕೋ ಯಾನ್ಸನ್ ಅವರ ಬೌಲಿಂಗ್ ನಲ್ಲಿ LBW ಬಲೆಗೆ ಬಿದ್ದು ಔಟ್ ಆದರು. ರೋಹಿತ್ ಶರ್ಮಾ ಅವರು ಈ ಪಂದ್ಯದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ರೋಹಿತ್ ಶರ್ಮಾ ಅವರು ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನು ದಾಖಲೆ ಮಾಡಿದ್ದಾರೆ. ಹೌದು, ಇದಕ್ಕಿಂತ ಮುಂಚೆ ಪಾಕಿಸ್ತಾನದ ಬ್ಯಾಟ್ಸ್ಮನ್ ಶಾಹಿದ್ ಅಫ್ರಿದಿ ಅವರು ಏಕದಿನ ಕ್ರಿಕೆಟ್ ನಲ್ಲಿ 351 ಸಿಕ್ಸರ್ ಗಳನ್ನು ಬಾರಿಸಿ ಏಕದಿನ ಕ್ರಿಕೆಟ್ ನಲ್ಲಿ ಗರಿಷ್ಠ ಸಿಕ್ಸರ್ ಬಾರಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದರು. ಆದರೆ ಆ ದಾಖಲೆಯನ್ನು ಇವತ್ತು ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಅವರು ಮುರಿದಿದ್ದಾರೆ. ಹೌದು, ಈ ಪಂದ್ಯದ ಮುಖಾಂತರ ರೋಹಿತ್ ಶರ್ಮಾ ಅವರು ಶಾಹಿದ್ ಅಫ್ರಿದಿ ಅವರ ದಾಖಲೆಯನ್ನು ಅಳಿಸಿ ಹಾಕಿ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಶಾಹಿದ್ ಅಫ್ರಿದಿ ಅವರ ಸಿಕ್ಸರ್ಗಳ ದಾಖಲೆಯನ್ನು ಮುರಿಯುವುದರ ಮೂಲಕ ಏಕದಿನ ಕ್ರಿಕೆಟ್ ನಲ್ಲಿ ಗರಿಷ್ಠ ಸಿಕ್ಸರ್ ಬಾರಿಸಿದ ಖ್ಯಾತಿ ರೋಹಿತ್ ಶರ್ಮಾ ಅವರ ಪಾಲಾಗಿದೆ. ಹೌದು, ಈ ಪಂದ್ಯದಲ್ಲಿ 135 ರನ್ಗಳ ಭರ್ಜರಿಯಾದ ಕೊಡುಗೆಯನ್ನು ನೀಡಿದ ವಿರಾಟ್ ಕೊಹ್ಲಿ ಅವರು 52 ಶತಕಗಳನ್ನು ಬಾರಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದಕ್ಕಿಂತ ಮುಂಚೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ 51 ಶತಕಗಳ ಜೊತೆ ಇವರು ಸಹ ಸೇರಿಕೊಂಡಿದ್ದರು. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕ ಸಿಡಿಸುವುದರ ಮುಖಾಂತರ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿದ್ದ 51 ಶತಕಗಳ ದಾಖಲೆ ಮುರಿದು 52ನೇ ಶತಕಕ್ಕೆ ಕಾಲಿಟ್ಟರು ವಿರಾಟ್ ಕೊಹ್ಲಿ ಅವರು. ಹೌದು, ಈ ಶತಕದ ಮುಖಾಂತರ ವಿರಾಟ್ ಕೊಹ್ಲಿ ಅವರು ಏಕದಿನ ಕ್ರಿಕೆಟ್ ನಲ್ಲಿ ಹೊಸ ಮೈಲುಗಲ್ಲನ್ನು ಸೃಷ್ಟಿಸಿದರು. ಹೌದು, ಕಾರಣ ಏಕದಿನ ಕ್ರಿಕೆಟ್ ಜಗತ್ತಿನಲ್ಲಿ 52 ಶತಕಗಳನ್ನು ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡರು ವಿರಾಟ್ ಕೊಹ್ಲಿ ಅವರು. ಕೊನೆಯಲ್ಲಿ ಮಿಂಚಿದ ನಾಯಕ KL ರಾಹುಲ್ ಅವರು 60 ರನ್ ಗಳಿಸಿ ಭಾರತವು ಬೃಹತ್ ಮೊತ್ತವನ್ನು ಪೇರಿಸಲು ಕಾರಣರಾದರು. ಇವರಿಗೆ ಉತ್ತಮವಾದ ಬೆಂಬಲ ನೀಡಿದ ರವೀಂದ್ರ ಜಡೇಜಾ ಅವರು ಸಹ 32 ರನ್ ಗಳಿಸಿದರು. ಹೀಗಾಗಿ ಭಾರತವು ತನ್ನ 50 ಓವರ್ಗಳ ಕೋಟಾದಲ್ಲಿ 8 ವಿಕೆಟ್ ಕಳೆದುಕೊಂಡು 349 ರನ್ಗಳನ್ನು ಪೇರಿಸಿತು. ದಕ್ಷಿಣ ಆಫ್ರಿಕಾ ತಂಡದ ಪರ ಮಾರ್ಕೋ ಯಾನ್ಸನ್ ಅವರು 2 ವಿಕೆಟ್ ಪಡೆದರು. ನಾಂಡ್ರೆ ಬರ್ಗರ್ ಅವರು 2 ವಿಕೆಟ್ ಪಡೆದರು. ಕಾರ್ಬನ್ ಬಾಷ್ ಅವರು 2 ವಿಕೆಟ್ ಪಡೆದರು ಮತ್ತು ಬಾಟ್ಮನ್ ಅವರು 2 ವಿಕೆಟ್ ಪಡೆದು ಬೌಲಿಂಗ್ ನಲ್ಲಿ ಮಿಂಚಿದರು. 350 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ದಕ್ಷಿಣ ಆಫ್ರಿಕಾ ತಂಡವು ಆರಂಭದಲ್ಲಿ ಬಿಗಿ ಹಿಡಿತ ಸಾಧಿಸಲಿಲ್ಲ. ಕಾರಣ ಕೇವಲ 11 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಈ ಹಂತದಲ್ಲಿ ನಂತರದ ಬಂದ ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಭಾರತದ ಬೌಲಿಂಗ್ ಅನ್ನು ದಿಟ್ಟವಾಗಿ ಎದುರಿಸಿ ಭಾರತದ ಗೆಲುವನ್ನು ಕಸಿಯಲು ಪ್ರಯತ್ನ ಪಟ್ಟರು. ಆದರೆ ಕೊನೆಯಲ್ಲಿ ಈ ಅವಕಾಶವನ್ನು ಭಾರತೀಯ ಬೌಲರ್ಗಳು ಬಿಟ್ಟುಕೊಡಲಿಲ್ಲ. ದಕ್ಷಿಣ ಆಫ್ರಿಕಾದ ಪರ ಬ್ಯಾಟಿಂಗ್ ನಲ್ಲಿ ಮಾರ್ಕ್ರಮ್ ಅವರು ಕೇವಲ 7 ರನ್ ಗಳಿಸಿದರು. ಇವರ ಜೊತೆಗೆ ರಿಕಲ್ಟನ್ ಮತ್ತು ಡಿಕಾಕ್ ಅವರು 0 ಸುತ್ತಿ ಹೊರನಡೆದರು. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವು ಒಂದು ಹಂತದಲ್ಲಿ ಕೇವಲ 11 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ತುಂಬಾ ಸಂಕಷ್ಟಕ್ಕೆ ಸಿಲುಕಿತು. ಈ ಹಂತದಲ್ಲಿ ಜೊತೆಯಾದ ಮ್ಯಾಥ್ಯೂ ಬ್ರಿಡ್ಜ್ಗೆ ಮತ್ತು ಟೋನಿ ಡಿ ಜಾರ್ಜಿ ಅವರು ಉತ್ತಮ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟರು. ಹೀಗಾಗಿ ನಂತರದ ಬಂದ ದಕ್ಷಿಣ ಆಫ್ರಿಕಾದ ಎಲ್ಲಾ ಬ್ಯಾಟ್ಸ್ಮನ್ ಗಳು ಉತ್ತಮವಾದ ರನ್ ಅನ್ನು ಕಲೆ ಹಾಕಿದರು. ಬ್ರಿಡ್ಜ್ಗೆ ಅವರು 72 ರನ್, ಟೋನಿ ಡಿ ಜಾರ್ಜಿ ಅವರು 39 ರನ್, ಡಿವಲ್ ಬ್ರೇವಿಸ್ 37 ರನ್, ಮಾರ್ಕೋ ಯಾನ್ಸನ್ 70 ರನ್, ಕಾರ್ಬಿನ್ ಬಾಷ್ 67 ರನ್, ಸುಬ್ರಯನ್ 17, ನಾಂಡ್ರೆ ಬರ್ಗರ್ 17 ಉತ್ತಮವಾದ ರನ್ ಕಲೆ ಹಾಕುವುದರ ಮುಖಾಂತರ ಈ ಪಂದ್ಯವನ್ನು ಅಂತಿಮ ಓವರ್ ವರೆಗೂ ಕೊಂಡೊಯ್ದರು. ದಕ್ಷಿಣ ಆಫ್ರಿಕಾ ತಂಡಕ್ಕೆ ಅಂತಿಮ ಓವರ್ ನಲ್ಲಿ 18 ರನ್ಗಳ ಅವಶ್ಯಕತೆ ಇತ್ತು ದಕ್ಷಿಣ ಆಫ್ರಿಕಾ ಗೆಲ್ಲಲು. ಆದರೆ ಈ ಹಂತದಲ್ಲಿ ಭಾರತದ ಪರ ಕೊನೆಯ ಓವರ್ ಬೌಲಿಂಗ್ ಮಾಡಿದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಕಾರ್ಬಿನ್ ಬಾಷ್ ಅವರ ವಿಕೆಟ್ ಪಡೆಯುವುದರ ಮುಖಾಂತರ ಭಾರತ ತಂಡಕ್ಕೆ 17 ರನ್ಗಳ ಜಯವನ್ನು ತಂದರು.
ಈ ಪಂದ್ಯದಲ್ಲಿ ಭಾರತದ ಪರ ಕುಲ್ದೀಪ್ ಯಾದವ್ ಅವರು 4 ವಿಕೆಟ್ ಪಡೆದರು, ಹರ್ಷಿತ್ ರಾಣಾ ಅವರು 3 ವಿಕೆಟ್ ಪಡೆದರು, ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ಪಡೆದರು, ಪ್ರಸಿದ್ಧ ಕೃಷ್ಣ ಅವರು 1 ವಿಕೆಟ್ ಪಡೆದರು. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವು 49.2 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 332 ರನ್ ಗಳಿಸಿ 17 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತು. ಈ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನು ನೀಡಿದ ಕಿಂಗ್ ಕೊಹ್ಲಿ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಎರಡನೇ ಏಕದಿನ ಪಂದ್ಯವು ರಾಯ್ಪುರ್ನಲ್ಲಿ ಡಿಸೆಂಬರ್ 3ರಂದು ಬುಧವಾರ ನಡೆಯಲಿದೆ. ಹಾಗಾದರೆ ರಾಯ್ಪುರ್ ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ. ನಮಸ್ಕಾರ.